ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕ್ಕಾಗಿ ತನ್ನ ಪ್ರಾಣಗಳನ್ನು ತೃಣವೆಂದು ಭಾವಿಸಿ ಈ ಕುರುಕ್ಷೇತ್ರದ ರಣಾಂಗಣದಲ್ಲಿ ನೆಲೆಸಿರುವ ವೀರರನ್ನು ನನಗೊಂದು ಸಾರಿ ತೋರಿಸುದೇವ. ಅರ್ಜುನ, ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತ ಸೈನ್ಯವು ಚಂಡಮಾರುತಂತೆ ಉಲ್ಬಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನ್ ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವವರೇ ಅವರ ಹಿಂದೆ ಸಿಂಧುರಾಜನಾದ ಶಕುನಿ. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವನ ಸೇನಾಧಿಪತಿಯಾದ ಭೀಷ್ಮರು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮಕಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹನ್, ಇದೋ ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆಯಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲನಾಗಿರುವೆ? ವಾಸುದೇವ, ಸಮರದಿ ಸೆಳೆದಾಟೆನ ಸಮರದಿ ಸೆಳೆದಾಟೆನ ಕೃಷ್ಣ, ಸಮರದಿ ಸೆಳೆದಾಟೆನ ಕೃಷ್ಣ, ಸಮರದಿ ಸೆಳೆದಾಟೆನ. ವಾಸುದೇವ, ಜರುತ್ತಿದೆ ಗಾಂಧೀವ, ಜರುತ್ತಿದೆ ಕೈ ಕಾಲು. ವಾಸುದೇವ, ಜರುತ್ತಿದೆ ಗಾಂಧೀವ, ಜರುತ್ತಿದೆ ಕೈ ಕಾಲು. ಜರುತ್ತಿದೆ ಗಾಂಧೀವ, ಜರುತ್ತಿದೆ ಕೈ ಕಾಲು. ಮದೀನ ನಾನಾಗೆ ಅಥವಾ ತೋರಿಸು ಮೊನ್ನ. ವಾಸುದೇವ, ಕೃಷ್ಣ, ಸಮರದಿ ಸೆಳೆದಾಟೆನ ಕೃಷ್ಣ, ಸಮರದಿ ಸೆಳೆದಾಟೆನ. ಗುರು ಬಾಂಧವರ ಶಿರಸೇರಿಸೆ ನಾನು. ವಾಸುದೇವ, ಅರ್ಜುನ, ಗುರು ಬಾಂಧವರ ಶಿರಸೇರಿಸೆ ನಾನು. ಗುರು ಬಾಂಧವರ ಶಿರಸೇರಿಸೆ ನಾನು. ಅಲ್ಪ ಭೋಗವ ಬಯಸಿ ವಾದಕ್ಕೆ ನಾನಾದೆ. ವಾಸುದೇವ, ಅಲ್ಪ ಭೋಗವ ಬಯಸಿ ವಾದಕ್ಕೆ ನಾನಾದೆ. ಸಮರದಿ ಸೆಳೆದಾಟೆನ ಕೃಷ್ಣ, ಸಮರದಿ ಸೆಳೆದಾಟೆನ ಕೃಷ್ಣ, ಸಮರದಿ ಸೆಳೆದಾಟೆನ ಸೆಳೆದಾಟೆನ ಸಮರದಿ ಸೆಳೆದಾಟೆನ. ವಾಸುದೇವ, ಏನು ಹೇಳಲಿ? ಅಂಗಾಂಗಗಳು ಅದುರುತ್ತಿರುವುದು, ಶರೀರದಲ್ಲಿ ಕಂಪನವು, ರೋಮಾಂಚನ ಉಂಟಾಗುತ್ತಿರುವುದು, ಕೈಯಿಂದ ಗಾಂಡೀವವು ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ದೇವಾ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲ ಅದೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬ ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮತ್ವದ ಪದವಿಗಾಗಿ ಜ್ಞಾತಿ ವಧೆಯನ್ನು ನಾನು ಮಾಡಲಾರೆ. ಮಿತ್ರ, ರಥವನ್ನು ಹಿಂದಿರುಗಿಸು, ನನಗೆ ಈ ಯುದ್ಧ ಬೇಡ. ಅರ್ಜುನ, ಇದೇನು? ಕುತಸ್ವಂ ಕಶ್ಮಲವಿದಂ ವಿಷಮೇ ಸಮಪಸ್ಥಿತಂ ಅನಾರ್ಯ ದುಷ್ಟಮಸ್ವರ್ಯ ಅನಾ
ಅಪಕೀರ್ತಿಕರಂ ಅರ್ಜುನ ಅರ್ಜುನ. ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿಯೆಂಬ ನಿಂದನೆಯನ್ನು ನೀನು ಸಹಿಸಲಾರೆ ಅರ್ಜುನ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಭೀಷ್ಮರಥಂ ಅಸಂಖ್ಯಾತ ದ್ರೋಣಾಂಚ ಮಧುಸೂದನಾ ಪ್ರತಿಯೋಂಚಾಯಿ ಉದಾರಃ ಹರಿಸೂದನ ಹರಿಸೂದನ ಮಧುಸೂದನ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದಿಟ್ಟಿಸಿ ನೋಡು. ಭೀಷ್ಮರು ನನ್ನ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡಬೇಕೆ? ಬಂಧು ಬಾಂಧವರನ್ನು ಗುರುಹಿರಿಯನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯೋಲೋಪಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ಒದರಿಯೂ ನನಗೆ ಸಮ್ಮತವಲ್ಲ ದೇವ. ರಥವನ್ನು ಹಿಂದಿರುಗಿಸು, ನನಗೆ ಈ ಯುದ್ಧ ಬೇಡ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾದಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವರಿಗೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವಂತಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶಕ್ತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವು. ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅಸ್ಥಿರಂ ದೇಹಂ ಅಸ್ಥಿರ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ. ಭಾರತ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದವರು ತ್ಯಜಿಸಬಹುದು. ಪರಾಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಭಾಜನೆನಿಸುವೆ. ನಿನ್ನಂತ ಸಾಂಬಾಯಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರದು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ನೀನಿನ್ನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸುದೇವ. ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮತತ್ವರನಾಗು. ಫಲಾಫಲವು ಚಿಂತಿಸಿದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿಯನ್ನೆನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯೋ ಪಾರ್ಥ. ವಾಸುದೇವ, ನಿಮ್ಮ ಅವತಾರದ ಗುರುತುಗಳೇನು? ನಿಮ್ಮನ್ನು ತಿಳಿಯುವ ಬಗೆ ಹೇಗೆ? ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡುವರು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯವ್ಯಾತ್ಮನು.
ಪಂಚಭೂತಗಳಿಗೆ ಒಡೆಯುವೆನು. ಯಾವಾಗ ಧರ್ಮದ ಪತನವು ಅಧರ್ಮ ಉದ್ಧಾರವಾಗುವುದು ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ದೇವ. ಕಿರೀಟಿ, ನಾನು ಮಾಯಾರೂಪಿ. ದಾರಿದ್ರ್ಯ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವಾಗಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರ್ಯಾಮಿಯು, ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನೀರಿನಲ್ಲಿರುವ ರಸಾತ್ಮಕನು ನಾನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಮನುಷ್ಯರಲ್ಲಿರುವ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಅಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಭೋಗ. ಅವುಗಳಲ್ಲೊಂದಾದ ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವವು. ಅರ್ಜುನ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಂದೆ. ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ತಕ್ಕೆ ಮಾತ್ರ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಪಾರ್ಥ. ಆಹಾ, ಎಂತಹ ಭಯಾನಕರ ರೂಪವಿದೆ! ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ಅಣ್ಣ ರೈಟ್ ಸಾಕು. ಆಹಾ, ಎಂತಹ ಭಯಾನಕರ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರನು ಪ್ರಭು. ಮನವು ಚಂಚಲದೆ ಕಾಗತ್ತಲೆಯಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತು ದೇವಾ. ಕಿಂಕರರ ಪೊರೆಯೋ ಕರುಣಾಮೂರ್ತಿ ನಿನ ಸೌಮ್ಯ ರೂಪವತೋ ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಶರಣರ ಪೊರೆಯೋ ದೀನರ ನಿಧಿಯೇ. ವಾಸುದೇವಾ, ಶರಣರ ಪೊರೆಯೋ ದೀನರ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ವಾಸುದೇವಾ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನೆ ರಾಧಾರಮಣ, ಮುಕ್ತಿಯ ಕರುಣಿಸುನೆ. ನೋಡಲಾರೆ ಪ್ರಭು ನಿಮ್ಮ ವಿಶ್ವರೂಪವ. ಹೇ ವಾಸುದೇವಾ, ನೋಡಲಾರೆ ಪ್ರಭು ನಿಮ್ಮ ವಿಶ್ವ
ನನಗೆ ಮಾಡು ಕೃಪೆಯನು ಪಾಮರನೆನ್ನೋಳು ವಾಸುದೇವ ಮಾಡು ಕೃಪೆಯನು ಪಾಮರನೆನ್ನೋಳು ಭೀಕರ ರೂಪದ ಬೇಗೆಯ ದಯಿಸೆ ಭೀಕರ ರೂಪದ ಬೇಗೆಯ ದಯಿಸೆ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನೆ ರಮಣ ಮುಕ್ತಿಯ ಕರುಣಿಸುನೆ 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 ಎಂತಹ ಭಯಾನಕರ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲಾರದು ಕೈಕಾಲುಗಳು ಕಂಪಿಸುತ್ತಿರುವವು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ನೆಲೆಸಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಮಂದಹಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ಆ ನಿನ್ನ ಗಂಭೀರ ಸುಹಾಸ ವದನವಿಲ್ಲಿ ಭಯವನ್ನು ಬಿಡು ಪ್ರಾಣಸಕ ಗದಾ ಶಂಖ ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯೆ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭ್ರಷ್ಟನಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ಅರ್ಜುನ ತೆಗೆದುಕೋ ಧನುರ್ಬಾಣಗಳನ್ನು ಮುಳಗಿಸು ಸಮರಗೀತೆಯನ್ನು ಇದು ವಾಸುದೇವ ನಿನ್ನಾಜ್ಞೆಯಂತೆ ಧನುಸ್ಸನ್ನು ಧರಿಸಿರುವನು ನಡೆ ಯುದ್ಧಕ್ಕೆ ಹೋಗೋಣ ಹತ್ತು ದಿನಗಳ ಘೋರ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯಿಸಿದನೆಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೇ ಭಂಗವಾಯಿತು. ಅಗ್ರಜ, ಯುಗದ ಮಹದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಭೇದಿಸಲು ಯಾರಿದ್ದರೂ ಸಾಧ್ಯವಿಲ್ಲ. ಕೃಷ್ಣ ಅರ್ಜುನರು ಇದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣ ಅರ್ಜುನರು ಇದ್ದ ಭೂಮಿಯ 11 ಪಾರ್ಶ್ವದಲ್ಲಿ ಸಂಸಕ್ತರನ್ನು ಕಾದಾಡುತ್ತಿರುವರು. ಅವನು ಬೇಗನೆ ಹಿಂದಿರುಗುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು? ನಾವೊಂದು ಉಪಾಯವನ್ನು ಯೋಚಿಸಲೇಬೇಕು. ಇಲ್ಲವಾದರೆ ಪರಾಜಯವೇ ಖಂಡಿತ. ಮಾತು ನಿನ್ನ ಕೈಯಲ್ಲಿ ಗದೆ ಇರುವಾಗ ಪೂಜ್ಯ ಪಿತಾಮಹನ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುವಾಗ ಪಾಂಡವರಿಗೆ ಅಪಜಯವೇ. ಈಗ ಒದಗಿ ಬಂದಿರುವ ಆಪತ್ತೇನು ಹೇಳು ದೊಡ್ಡಪ್ಪ. ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಬಣವು ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಏಕೆ ಜ್ಯೇಷ್ಠ ಪಿತಾ? ನಾನು ಚಕ್ರವ್ಯೂಹವನ್ನು ಭೇದಿಸುವೆನು. ಅದರ ಅನುಮತಿ ಕೇಳುವುದಕ್ಕಾಗಿ ಇಲ್ಲಿಗೆ ಬಂದದ್ದು. ಬಾಪು ಅಭಿಮಾನ್ಯು, ಗೌರವ ಸ್ವರೂಪ ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ಅಭಯ ದೊಡ್ಡಪ್ಪ, ಚಿಂತೆಯನ್ನು ತಡವ ಮಾಡದನಗೆ ಕಡಿಮೆ ಅಭಯ. ದೊಡ್ಡಪ್ಪ,
ಅಭಯ ಬಿಳೆ ಚಿಂತೆಯನ್ನು ತಡವ ಮಾಡದನಗೆ ಕೊಡುನೆ ಅಭಯ ಬೆಳೆದು ದ್ರೋಣನ ಬೇಯಿಸಿ ಕಳೆದು ವೈರಿಯ ಶಿರಗಳವರ ಬೆಳೆದು ದ್ರೋಣನ ಬೇಯಿಸಿ ಕಳೆದು ವೈರಿಯ ಶಿರಗಳಗೆ ಕೆಳಗಿದರೆ ಕಾಳುಗಳ ಬರೆದಿರುವೆ ಬೆಳಗ್ಗೆ ಕೆಳಗಿದರೆ ಕಾಳುಗಳ ಬಗೆದಿರುವೆ ಚಿಂತೆಯನ್ನು ತಡವ ಮಾಡದನಗೆ ಬರಲಿ ಅಭಯ ತಂದೆ ಪಾರ್ಥನ ದಯವೊಂದಿರಲಿ ಎಂದು ರೇಷನೆ ತಾನೇ ಬರಲಿ ತಂದೆ ಪಾರ್ಥನ ದಯವೊಂದಿರಲಿ ಎಂದು ರೇಷನೆ ತಾನೇ ಬರಲಿ ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಶ್ವತೆ ಹೆಚ್ಚಿನ ಪ್ರಕಾಶದಿಂದ ಬೆಳಗುತ್ತಿದೆ. ಅದು ಸಾಹಸದ ಪ್ರತಿಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ವಾಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿಯನ್ನು ಕೊಡಿ. ಪಾರ್ಥನು ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸ್ತುತವಾದ ಸುಭದ್ರೆಯು ಆನಂದವಾಶವನ್ನು ಸುರಿಸಲಿ. ಯೋಗ್ಯ ಅವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯನ ನಿಯಮ. ಮರಣಕ್ಕಂಜಿ ಶತ್ರು ಸಮ್ಮಾನಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಳಿ ಪಲ್ಯಗಳನ್ನು ಕತ್ತರಿಸುವೆನು. ಕೌರವರನ್ನು ತುಂಡು ತುಂಡಾಗಿ ಕತ್ತರಿಸುವೆನು. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವನ್ನು ಬೇಯಿಸುವ ಉಪಾಯವನ್ನು ತಿಳಿದಿರುವೆನು. ಅದಕ್ಕೆ ತಕ್ಕ ಅವಕಾಶವು ದೊರಕಿರುವುದು. ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು ಜಗತ್ತಿಗೆ ತಿಳಿಯಲಿ. ಅಗ್ರಜ, ಅಭಿಮಾನಿನ ಪ್ರಾರ್ಥನೆ ನಿರಾಕರಿಸಬೇಡ. ಅಭಿಮಾನಿನ ಮೇಲೆ ಜಲಸಂದೇಶವಾಗದಂತೆ ನೋಡಿಕೊಳ್ಳುವ ಭಾರ ನಿನ್ನದು. ನಾನು ಸೈನ್ಯ ಸಮೇತನಾಗಿ ಸೈನ್ಯವನ್ನು ತೆಗೆದುಕೊಂಡು ಬರುತ್ತೇನೆ. ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿ ಸಹಾಯಕನಾಗಿ ನಿಲ್ಲುತ್ತೇನೆ. ಅಭಿಮಾನಿ ಯುಗವನ್ನು ಭೇದಿಸಿದ ಕೂಡಲೇ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಛತ್ರ ಆಗಿ ಮಾಡಿಬಿಡೋಣ. ಅನಿಶ್ಚಿತವಾಗಿ ಒದಗಿ ಬಂದಿರುವ ಈ ಉಪಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತಿರುವೆನು. ಯುದ್ಧ ರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನೇ ಬಂದು ಸೇರಲಿ. ಅಭಿಮನ್ಯು, ಹೋಗು, ವಿಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗಿನ್ನು ಅಪಜಯವಿಲ್ಲ. ದೊಡ್ಡಪ್ಪ, ನಡೆ ಹೋಗೋಣ.
ಪ್ರಾಣೇಶ್ವರ. ಸುಂದರಿ, ನಮಸ್ಕರಿಸೇನು ಸ್ವಾಮಿ. ದೇವರ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಅದು ಪ್ರಿಯ, ನನ್ನ ಸರ್ವಸ್ವನ್ನೇ ಮುದಾಗಿ ಕೊಟ್ಟಿರುವಾಗ ನಂದಾಗಿನೇನು ಉಳಿದಿದೆ? ನನ್ನ ಹೃದಯದ ಪ್ರೇಮ ಅದು ಮೊದಲೇ ಉತ್ತಮದಲ್ಲವೇ? ಪುನಃ ಕೊಡುವ ಅಗತ್ಯವೇನಿದೆ? ಶೃಂಗಾರವನದಲ್ಲಿ ಸಲ್ಲಾಪದಿ ನಲಿವಾ ಚೆಲುವಿನ ಲತೆಯು ಕಾದಿರುವೆ ಬಾ ಮಧುವ ನೀಡಲು ಭ್ರಮರ ಚೆಲುವೆ ಪರಾಗದ ಮಧುವೆ ಚೆಲುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಚೆಲುವೆ ಪರಾಗದ ಮಧುವೆ ನೋಟದಲ್ಲಿ ನಲ್ಲನ ಮನಸ್ಸೆಳೆವೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಕುಡಿ ನೋಟದಲ್ಲಿ ನಲ್ಲನ ಮನಸ್ಸೆಳೆವೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಅನುದಿನ ಬೆಳಗಲು ಮನದಲ್ಲಿ ಅನುದಿನ ಬೆಳಗಲು ಬಾಚಿಗೆ ಪರಭಾಗದ ಮಧುವೆ ಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಬಾಚಲು ಪರಾಗದ ಮಧುವೆ ಉತ್ತರ ಪ್ರಾಣೇಶ್ವರ, ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯುವುದೇ ನನ್ನ ಬಯಕೆ. ಉತ್ತರ ಪ್ರಿಯ, ನೋಡು, ಆ ವಸಂತ ಬಳ್ಳಿಗಳು ಪ್ರತಿದಿನವೂ ಹೊಸ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿ ಸೂರ್ಯ ದೇವನು ಪ್ರತಿದಿನವೂ ಹೊಸ ಹೊಸದಾದ ಕಾಂತಿಗಳಿಂದ ಜಗತ್ತನ್ನು ನಲಿಸುವನು. ಉತ್ತರ ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನದ ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆ. ಪ್ರೇಮ ಸುಜೀವಿ, ಹೃದಯ ಐಶ್ವರ್ವಿ. ನಿನ್ನೆ ದಿನ ತೀವ್ರ ಶೋಕದಿಂದ ಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈಗ ಪುನಃ ಸಮ್ಮಿಳನಾಗಿರವು. ಹೌದು ಪ್ರಿಯ. ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ ದೇವರೇ ಪೂಜೆಯನ್ನು ಬಯಸಿದಾಗ
ಭಕ್ತರಾದ ನಾವುಗಳು ನಿರಾಕರಿಸುವೆ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ಮಹಾಪಂಡಿತರಲ್ಲವೇನು ನೀನು? ಬನ್ನಿರಿ, ಈ ಪೀಠವನ್ನು ಅಲಂಕರಿಸಿರಿ. ನನ್ನ ಪ್ರೇಮ ಆರಾಧನೆಯನ್ನು ಸ್ವೀಕರಿಸಿ. ನಾನು ನನ್ನ ಕೈಯಾರೆ ಆಯ್ತು ಕಟ್ಟಿರುವ ಈ ಪುಷ್ಪಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗುವರ ಪ್ರಿಯ. ಉತ್ತರ ಹಾಗುವರ ಪ್ರಿಯ. ಪ್ರಿಯಾ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟರು. ಬಾ, ಕುಳಿತುಕೋ. ಪ್ರಾಣೇಶ್ವರ, ಉತ್ತರ ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದ್ರೂ ಅಪರಾಧವಾಯಿತೇನು ಸ್ವಾಮಿ? ಇಲ್ಲ ಪ್ರಿಯತಮೆ, ಮತ್ತೇನು ಆಗದಿರುವುದು ಸ್ವಾಮಿ? ಗೆಳತಿ ಪ್ರಿಯತಮೆ ಬಾರಿನ ಪ್ರಿಯತಮೆ ಬಾರಿನ ಸಂತೋಷ ಏನೋ ಸಂತೋಷ ಏನೋ ಉಲ್ಲಾಸ ಕೋಗಿಲೆ ಕೂಗುವ ಸಮಯ, ಕೋಗಿಲೆ ಹಾಡುವ ಸಮಯ, ಮಮರ ಕೋಗಿಲೆ ಕೂಗುವ ಸಮಯ, ಹೃದಯದ ಕೋಗಿಲೆ ಹಾಡುವ ಸಮಯ, ಹೃದಯದ ಭಾವ ಮಧುರ ಮಧುರ, ಗೆಳತಿ ಪ್ರಿಯತಮೆ ಬಾರಿ ಪ್ರಿಯತಮೆ ಬಾರಿ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ
ಈ ದಿನ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜ್ಯದ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡಬಲ್ಲೆಯಾ? ಪ್ರಿಯ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗ್ಬೇನು? ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸಾಧಾರಣೆ ಮಾಡಬೇಕಾಗಿತ್ತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಇದು ಸ್ವಾಮಿ, ಯುದ್ಧ ಕಾರ್ಯ ಬಿಲ್ಲು ಬಾಣಗಳನ್ನು ತಂದಿದೆ. ಒಂದು ಬಾರಿ ಎದುರಿಸಲು ನೋಡಲಿ. ಈ ಕೋಮಲ ಹಸ್ತಗಳಿಗೆ ಉತ್ತರ, ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿಲ್ಲ. ಅನಂದ ರಾಜಲಕ್ಷ್ಮಿ, ನಿನ್ನ ಸಖಿಯರು ಹಾಯ್ತಂದ ಹೂಗಳನ್ನು ಎದೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣವನ್ನು ಹೂಡು. ಮನ್ಮನ ಶಾಯಿನಿ ಹೃದಯದ ಮಧ್ಯೆ ಆಶ್ರಯವನ್ನು ಕೊಡು. ಹಬ್ಬಬ್ಬ, ಒಂದೇ ಶ್ರೇಷ್ಠ ಪ್ರೇಮ ಮಾತುಗಳು. ಇದು ಉಪವಾಸದ ಸಮಯವಲ್ಲ. ಘೋರ ಯುದ್ಧವು ಹೊರಗೆ ಬಂದಿರುವುದು. ಈಗಲೂ ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರಿಗೂ ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಿಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರನ್ನು ನಿರ್ಮಿಸಿರುನು. ಇದುವರೆಗೆ
ಹಾಸಿನಿಯಾದ ಗಾನಶೀಲಾದ ಒಬ್ಬೋತ ನೋಡಿದೆ. ಇನ್ನು ಮುಂದೆ ವೀರಪತಿಯಾದ ವೀರಾಂಗನಿಯಾದ ಮತ್ತೊಬ್ಬೋತ ನೋಡುವೆ. ಹೋಗುತ್ತಾಣ ವೀರ, ಯುದ್ಧವು ಕ್ಷತ್ರಿಯ ಧರ್ಮ, ನ್ಯಾಯಧರ್ಮವನ್ನು ಪಾಲನೆ ಮಾಡು ದೇವ. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು? ದುಃಖಿಸುವುದಿಲ್ಲ ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹಸ್ತವನ್ನು ಸೂಚಿಸುತ್ತ ಪತಿಯನ್ನು ಬೇಕಾದ ಪತಿಯ ವೀರಾಗಿಸಿಕೊಳ್ಳಬಲ್ಲೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸುನ್ನಾಗಿ ಉತ್ತರ ತನ್ನ ಭಾಗದ ಕರ್ತವ್ಯವನ್ನು ಸಾಧನಾಗಿ ನಿರ್ವಹಿಸಲು ದೇವ. ನಾನು ನೋಡುತ್ತಿರುವುದೇನು ಈಶ್ವರ? ಸ್ವರ್ಣ ಪುತ್ಥಳಿಯಲ್ಲಿ ಶಿರೀಷದ ಮರ್ದವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು, ನೀವು ಕ್ಷತ್ರಿಯ ರತ್ನ. ನಿಮ್ಮ ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ ಪ್ರಿಯ? ಉತ್ತರ, ನಿನಗೆ ಯಾವ ಗೌರವಗಳು ಇಲ್ಲವೇ? ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ಹೃದಯದ ವೇಗದ ದುಃಖವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸ ಮುಖ್ಯರಾಗಿ ಪತಿಪುತ್ರರನ್ನು ಬೀಳ್ಕೊಟ್ಟಿರುವರು. ಅವರಿಗೆ ಯಾವ ಗೌರವಗಳು ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತ ಸ್ವಾಮಿ ಮಾಡಿದಾಗ ಆತನ ಗೌರವದಿಂದ ತಲುಪಿತರಾಗದ ಮಳದಿ ಯಾರು? ಶತ್ರು ಮತ್ತೆ ಪುತ್ರನ ಸಾಚು ಕೇಳಿ ಆತನ ಭಾಷಣ ಸುಸಿದ ಮಾತೆ ಯಾರು? ಪುರುಷನ ಗೌರವೇ ನಾರಿ ಗೌರವ, ಅದರ ಜೀವನ ಸರ್ವಸ್ವ. ಹಾಗಾದರೆ ಈ ದಿನ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ಎಂದು ಹೇಳುತ್ತೇನೆ. ದುಃಖಿಸುವುದಿಲ್ಲ ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹಸ್ತವನ್ನು ಸೂಚಿಸುತ್ತಾ ಪತಿಯನ್ನು ಬೇಗಲಾಗ ಪತಿಯ ವೀರಾಗಿಸಿಕೊಳ್ಳಬಲ್ಲಲಿ. ನಿಮ್ಮ ಕರ್ತವ್ಯದಲ್ಲಿ ನೀವು ಸುನ್ನಾಗಿ ಉತ್ತರ ತನ್ನ ಭಾಗದ ಕರ್ತವ್ಯವನ್ನು ಸಾಸನಾಗಿ ನಿರ್ವಹಿಸೋಡು ದೇವ. ಉತ್ತರ, ಇದು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗವನ್ನು ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ, ಅಪಜಯವಿಲ್ಲ. ಪ್ರಿಯ ರಮಣೆ ಕರೆಯುವೆ ಬಾ
ಕರೆಯುವೆ ಬಾ ಸರಸದಿ ನಲಿಯುತ್ತ ಬಾರೆ ಸರಸದಿ ನಲಿಯುತ್ತ ಬಾರೆ ರಮಣೆ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರೇ ಮಂಗಳದಾಯಕ ಹರಿಯೇ ಜಯ ಪಾವನದ ಮುರಾರೇ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ತಿಲೋಲ ಜಯ ಮಂಗಳವರ ಗುಣ ತಿಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಶ್ರೀ ಆಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಶ್ರೀ ಮಾರಮ್ಮ ತಾಯಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಶ್ರೀ ದೇವರ ಜಯ ಕಿ ಜಯ ದೇವರ ಕುಂಭೋಷಿತ ನಾಟಕ ಮಂಡಳಿ ಮಾರಮ್ಮ ತಾಯಿ ಕಿ ಜಯ ಬರಲಿ ಒಂದೇ ಬಲೋ ಬಲನ್ ಮಾತಾ ಕಿ ಕರ್ನಾಟಕ ಮಾತೆ ಕಿ